ಶೀನಿಗೇನಹಳ್ಳಿಯಲ್ಲಿ ಉಚಿತ ಧಾರ್ಮಿಕ ಯಾತ್ರೆ, ಸಮಾಜ ಸೇವಕ ಆನಂದ ರೆಡ್ಡಿ ಜನಮನ ಗೆದ್ದರು. ಭಕ್ತರಿಗೆ ಎಸಿ ಬಸ್ಸಿನಲ್ಲಿ ಶಿರಡಿ ಯಾತ್ರೆ, ಆನಂದ ರೆಡ್ಡಿ ಕುಟುಂಬದ ಸೇವಾ ಕಾರ್ಯ. ಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ, ಶ್ರದ್ಧೆ ಭಕ್ತಿಯ ಕಾರ್ಯ ಕಿಳಿಸುವ ಬಲವಿಹುದೇ ಕೈಕಾಲಿಗೆ. ಊಟ ವಸತಿ ಪ್ರತ್ಯೇಕ ದರ್ಶನ ವ್ಯವಸ್ಥೆ ಉಚಿತ, ಶೀನಿಗೇನಹಳ್ಳಿಯಲ್ಲಿ ಮಾದರಿ ಸಮಾಜ ಸೇವೆ. ಮಾತಲ್ಲ ಕಾರ್ಯದಲ್ಲಿ ಜನಸೇವೆ, ಆನಂದ ರೆಡ್ಡಿಗೆ ಗ್ರಾಮಸ್ಥರಿಂದ ಭಾರಿ ಪ್ರಶಂಸೆ. ಗ್ರಾಮ ಅಭಿವೃದ್ಧಿಗೆ ನಿರಂತರ ಸೇವೆ, ರಸ್ತೆ ನೀರು ಶಿಕ್ಷಣಕ್ಕೆ ಆನಂದ ರೆಡ್ಡಿ ಬೆಂಬಲ. ಜನರ ಜೊತೆ ಸದಾ ಇರುವ ನಾಯಕನೇ ನಿಜವಾದ ಸಮಾಜ ಸೇವಕ, ಗ್ರಾಮಸ್ಥರ ಅಭಿಪ್ರಾಯ. ಧಾರ್ಮಿಕ ಯಾತ್ರೆಯಿಂದ ಗ್ರಾಮದಲ್ಲಿ ಏಕತೆ ಭಕ್ತಿ ವಾತಾವರಣ ಬಲವರ್ಧನೆ. PLD ಬ್ಯಾಂಕ್ ಸದಸ್ಯ ಭರತ್ ರೆಡ್ಡಿ ಸಹ ಸಮಾಜ ಸೇವೆಯಲ್ಲಿ ಸಕ್ರಿಯ. ಶೀನಿಗೇನಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಜನಪರ ಕಾರ್ಯಗಳಿಗೆ ಮೆಚ್ಚುಗೆ. ಜನಸೇವೆಯೇ ಜನಾರ್ದನ ಸೇವೆ, ಆನಂದ ರೆಡ್ಡಿ ಸೇವೆಗೆ ಜನರಿಂದ ಅಭಿನಂದನೆಗಳ ಮಹಾಪೂರ. ಮಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ, ಶ್ರದ್ಧೆ ಭಕ್ತಿಯ ಕಾರ್ಯ ತಿಳಿಸುವ ಫಲವಿಹುದೇ ಕೈಕಾಲಿಗೆ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಶೀನಿಗೇನಹಳ್ಳಿಯಲ್ಲಿ ನಿಜವಾದ ಜನಸೇವೆ, ಮಾತಲ್ಲ ಕಾರ್ಯದಲ್ಲಿ ತೋರಿದ ಆನಂದ ರೆಡ್ಡಿ. ಶೀನಿಗೇನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮಾಜ ಸೇವೆ ಎಂದರೆ ಕೇವಲ ಒಂದು ದಿನದ ಪ್ರದರ್ಶನವಲ್ಲ, ಅದು ನಿರಂತರ ಸೇವಾ ಮನೋಭಾವದಿಂದ ನಡೆಯುವ ಜನಪರ ಕಾರ್ಯವೆಂಬುದನ್ನು ಸಾಬೀತುಪಡಿಸುವವರು ಸಮಾಜ ಸೇವಕ ಆನಂದ ರೆಡ್ಡಿ. ಇತ್ತೀಚೆಗೆ ಗ್ರಾಮಸ್ಥರಿಗಾಗಿ ಆಯೋಜಿಸಿದ್ದ ಶಿರಡಿ ಸೇರಿದಂತೆ ಹಲವು ಪುಣ್ಯಕ್ಷೇತ್ರಗಳ ಧಾರ್ಮಿಕ ಪ್ರವಾಸವು ಅವರ ಜನಸೇವೆಯ ಮತ್ತೊಂದು ಜೀವಂತ ಉದಾಹರಣೆಯಾಗಿ ಹೊರಹೊಮ್ಮಿದೆ. ಗ್ರಾಮದ ಹಿರಿಯರು, ಮಹಿಳೆಯರು ಮತ್ತು ಭಕ್ತರನ್ನು ಒಳಗೊಂಡ ಸುಮಾರು 100 ಮಂದಿಯನ್ನು ಎಸಿ ಬಸ್ಸುಗಳ ಮೂಲಕ ಉಚಿತವಾಗಿ ಪುಣ್ಯಕ್ಷೇತ್ರಗಳಿಗೆ ಕಳುಹಿಸಿ ಊಟ ವಸತಿ ಹಾಗೂ ಪ್ರತ್ಯೇಕ ದರ್ಶನದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಮ್ಮ ಖರ್ಚಿನಲ್ಲಿ ಕಲ್ಪಿಸಿದ ಆನಂದ ರೆಡ್ಡಿ ಹಾಗೂ ಅವರ ಪುತ್ರ PLD ಬ್ಯಾಂಕ್ ಸದಸ್ಯರಾದ ಭರತ್ ರೆಡ್ಡಿ ಅವರು ಸಮಾಜ ಸೇವೆಯ ನಿಜವಾದ ಅರ್ಥವನ್ನು ತೋರಿಸಿದ್ದಾರೆ. ಈ ಯಾತ್ರೆ ಕೇವಲ ಪ್ರವಾಸವಾಗಿರದೆ ಗ್ರಾಮಸ್ಥರ ಭಕ್ತಿ, ಸಂತೋಷ ಮತ್ತು ಏಕತೆಯನ್ನು ಮತ್ತಷ್ಟು ಬಲಪಡಿಸಿದ ಕ್ಷಣವಾಗಿತ್ತು. ಶೀನಿಗೇನಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಅಭಿವೃದ್ಧಿಯಲ್ಲೂ ಆನಂದ ರೆಡ್ಡಿಯವರ ಪಾತ್ರ ವಿಶೇಷವಾಗಿದೆ. ಗ್ರಾಮ ರಸ್ತೆಗಳ ಅಭಿವೃದ್ಧಿ, ಬಸ್ ಸಂಚಾರ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಾಯ, ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬೆಂಬಲ, ಇವುಗಳ ಮೂಲಕ ಅವರು ಜನರ ಬದುಕಿನಲ್ಲಿ ನೇರ ಬದಲಾವಣೆ ತರಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಗ್ರಾಮಸ್ಥರ ಮಾತಿನಲ್ಲಿ ಒಂದು ದಿನ ಬಂದು ಶಕ್ತಿ ಪ್ರದರ್ಶನ ಮಾಡುವವರು ಸಮಾಜ ಸೇವಕರಲ್ಲ, ವರ್ಷಗಳ ಕಾಲ ಜನರ ಜೊತೆ ನಿಂತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವವರೇ ನಿಜವಾದ ಜನಸೇವಕರು ಎಂಬ ಅಭಿಪ್ರಾಯ ಸ್ಪಷ್ಟವಾಗಿ ಕೇಳಿಬರುತ್ತಿದೆ. ಕೆಲವರು ಸಮಾಜ ಸೇವೆ ಹೆಸರಿನಲ್ಲಿ ಒಂದೇ ದಿನ ಕಾಣಿಸಿಕೊಂಡು ಹೋಗುವವರಾಗಿದ್ದರೆ, ಆನಂದ ರೆಡ್ಡಿಯವರು ಸದಾ ಜನರ ನಡುವೆ ಇರುತ್ತಾ ಸೇವೆ ಸಲ್ಲಿಸುವ ವ್ಯಕ್ತಿ ಎಂಬ ವಿಶ್ವಾಸ ಗ್ರಾಮಸ್ಥರಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಧಾರ್ಮಿಕ ಪ್ರವಾಸಕ್ಕೆ ತೆರಳಿದ ಮುಖಂಡರು ಹಾಗೂ ಗ್ರಾಮಸ್ಥರು ನಮ್ಮ ಗ್ರಾಮ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸುವ ವ್ಯಕ್ತಿಯನ್ನು ನಾವು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಎಂದು ಅಭಿಮಾನದಿಂದ ಹೇಳಿಕೊಂಡಿದ್ದಾರೆ. ಜನರ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸೇವೆ ಮಾಡುವ ಮನೋಭಾವವೇ ಆನಂದ ರೆಡ್ಡಿಯವರನ್ನ ಜನಮನಗಳಲ್ಲಿ ವಿಶೇಷ ಸ್ಥಾನಕ್ಕೇರಿಸಿದೆ. ಇಂದಿನ ಸಮಾಜದಲ್ಲಿ ಮಾತಿಗಿಂತ ಕಾರ್ಯ ಮುಖ್ಯವೆಂಬುದನ್ನು ತಮ್ಮ ಸೇವಾ ಚಟುವಟಿಕೆಗಳ ಮೂಲಕ ತೋರಿಸುತ್ತಿರುವ ಆನಂದ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿರುವುದು ಮಾತ್ರವಲ್ಲದೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿಗೆ ಜೀವ ತುಂಬಿದ್ದಾರೆ. ಶೀನಿಗೇನಹಳ್ಳಿಯ ಜನರು ಹೇಳುವಂತೆ ಒಂದು ದಿನದ ಸೇವಕರು ಹಲವರು ಬರಬಹುದು, ಆದರೆ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವವರು ನಿಜವಾದ ಜನಸೇವಕರೇ. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ. ಶೀನಿಗೇನಹಳ್ಳಿ ಗ್ರಾಮಸ್ಥರು, ಇಲ್ಲಿ ಬಂದಿರುವ ಭಕ್ತಾದಿಗಳು ಎಲ್ಲರೂ ನಮ್ಮ ಆನಂದ ರೆಡ್ಡಿ ಅವರ ಹತ್ರಕ್ಕೆ ಹೋಗಿ ನಾವು ಶಿರಡಿ ಯಾತ್ರೆ ಮಾಡಬೇಕು, ನಮ್ಮನ್ನು ನೀವು ಕಳಿಸಬೇಕು ಅಂತ ಕೇಳಿಕೊಂಡಾಗ ಅವರ ದೊಡ್ಡ ಮನಸ್ಸು ಮಾಡಿ ಈ ಯಾತ್ರೆಯನ್ನು ಏರ್ಪಾటు ಮಾಡಿದ್ದಾರೆ.
ಇದಕ್ಕೆಲ್ಲ ನಾವು ಖುಷಿಪಟ್ಟಿದ್ದೀವಿ. ಮತ್ತು ನಮ್ಮ ಗ್ರಾಮಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು, ವಿದ್ಯುತ್ ಸೌಕರ್ಯ, ನೀರು, ರೋಡ್, CC ರೋಡ್ಗಳು, ಊರು ಆಚೆ ಕಡೆ ಎಲ್ಲ ಬೈಪಾಸ್ ರೋಡ್ಗಳು, ನಮಗೇನು ಬೇಕೋ ಸಹಾಯ ಎಲ್ಲ ನಮ್ಮ ಆನಂದ್ ರೆಡ್ಡಿ ಅವರು ಮಾಡ್ತಾರೆ. ಈ ನಡುವೆ ಯಾರ್ಯಾರ ಊರಲ್ಲಿ ನಾವು ಸಮಾಜ ಸೇವಕರು, ಆ ಸೇವಕರು, ಈ ಸೇವಕರು ಅಂತ ಬರ್ತಾರೆ, ಅವ್ರ ಮೇಲೆ ಯಾರಿಗೂ ನಮಗೆ ಇಲ್ಲ. ನಾವು ಯಾವಾಗಲೂ ರೆಡ್ಡಿಯವರು ಏನು ಹೇಳ್ತಾರೋ ಆ ಮಾತು ಕೇಳಿಕೊಂಡು ನಾವು ಮುಂದೆ ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ಪಡ್ತಾ ಇದ್ದೀವಿ. ಗ್ರಾಮಸ್ಥರು, ನಮ್ಮ ಆನಂದ್ ರೆಡ್ಡಿಯವರು, ಭರತ್ ಸರು ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತೇನು ಈ ಶಿರಡಿ ಯಾತ್ರೆ ಕೈಗೊಂಡಿದ್ದೀವಿ, ಇದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಹಿರಿಯರು, ರಾಜಕೀಯ ನಾಯಕರು ಆಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿಯವರು ಮತ್ತು ಅವ್ರ ಮಗ ಆದಂಥ ಭರತ್ ಸರ್ ಅವರು. ಸೊ ಇವತ್ತೇನು ಸುಮಾರು 100 ಜನ ಮೇಲೆ ಶಿರಡಿ ಯಾತ್ರೆ ಕೈಗೊಂಡಿದ್ದೀವಿ. ಸುಮಾರು ಜನಕ್ಕೆ ಈ ಥರ ಯಾತ್ರೆ ಕೈಗೊಳ್ಳೋಕ್ಕೆ ಸೌಲಭ್ಯಗಳು ಇರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾನು ಇದ್ದೀನಿ ಅಂತೇಳಿ ಎಲ್ಲ ಗ್ರಾಮಸ್ಥರನ್ನು ಕರೆಸಿ ನಾವು ಹೋಗಿ ಅಣ್ಣವ್ರನ್ನ ಕೇಳ್ಕೊಂಡಾಗ ಈ ಥರ ಹೋಗಿ ಬರಬೇಕು ಅಂತ ಎಲ್ಲ ಸೌಕರ್ಯಗಳನ್ನ ಅವ್ರು ಮಾಡಿ ಇವತ್ತು ಈ ತೀರ್ಥಯಾತ್ರೆ ಕಳಿಸ್ಕೊಡ್ತಾ ಇದ್ದಾರೆ. ಅವರಿಂದ ಈ ಊರಿನ ಜನ ಜಾಸ್ತಿ ಸೌಲಭ್ಯಗಳನ್ನ ಪಡೆದಿದ್ದಾರೆ. ಈ ಊರೆಲ್ಲ ತಾಲೂಕು ವೈಸು ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ ತುಂಬ ಸೇವೆಯನ್ನು ಮಾಡಿದ್ದಾರೆ. ಇದೇ ರೀತಿ ಸೇವೆ ಮುಂದುವರಿಸಬೇಕು. ನಾವೆಲ್ಲ ಸೇರಿ ಅವ್ರ ಸಪೋರ್ಟಾಗಿರ್ತೀವಿ, ಅವ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ ಅವ್ರ ಕೃತಜ್ಞತೆಗಳನ್ನು ತಲುಪಿಸ್ತೀನಿ. ಸುಮಾರು 100 ಜನ ಇವತ್ತು ಹೋಗಿ ಬರಬೇಕಂದ್ರೆ ಇವತ್ತಿನ ಲೆಕ್ಕಾಚಾರಕ್ಕೆ ನಿಮಗೆ ಗೊತ್ತಿರುತ್ತೆ. ಏನೇ ಆದರೂ ಕೂಡ ಅವ್ರ ಹಿಂದೆ ಸರಿಯಾದಲ್ಲ. ಇಂಥವ್ರು ಎಷ್ಟೇ ಜನ ಬಂದರು, ಈಗ ಏನು ಅಣ್ಣವ್ರು ಹೇಳಿದ್ರು ಈ ನಡುವೆ ಯಾರೋ ಸಮಾಜ ಸೇವಕರು ಬರ್ತಾ ಇದ್ದಾರೆ, ಅಂಥವ್ರು ಎಷ್ಟು ಜನ ಬಂದ್ರೂ ಅವ್ರ ಮುಂದೆ ಸಾಕಾಗಲ್ಲ. ಸೊ ಅವ್ರ ಬಗ್ಗೆ ನಾವು ಹೇಳ್ಕೋದಲ್ಲ, ನೀವೇ ನೋಡ್ತಾ ಇದ್ದೀರಾ. ಧನ್ಯವಾದ. ಇವತ್ತು ನಮ್ಮ ಜನಪ್ರಿಯ ನಾಯಕರಾದಂಥ ಕೋಲಾರ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಆನಂದ್ ರೆಡ್ಡಿ ಅಣ್ಣನವರ ಒಂದು ನಾಯಕತ್ವದಲ್ಲಿ ಇವತ್ತು ಶಿರಡಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ. ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೊಳ್ಳಲು ಸುಮಾರು ಜನರಿಗೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಆಚೆ ಇರುವಂಥ ಒಂದು ಶಿರಡಿ ದರ್ಶನ ಮಾಡಲು ಯಾರ ಕೈಯಲ್ಲೂ ಆಗಲ್ಲ. ಅಂಥದ್ದು ನಮ್ಮ ಅಣ್ಣನವರನ್ನು ನಾವು ಹೋಗಿ ಈ ಥರ ನಾವು ಯಾತ್ರೆ ಕೈಗೊಳ್ಳಬೇಕು, ನಾವೆಲ್ಲರೂ ನಮ್ಮ ಗ್ರಾಮಸ್ಥರಲ್ಲಿ ಹೋಗಿ ದರ್ಶನ ಮಾಡ್ಕೋಬೇಕು ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ನಮ್ಮ ಭರತ್ ರೆಡ್ಡಿ ಅಣ್ಣನವರು ಮತ್ತು ಆನಂದ್ ರೆಡ್ಡಿ ಅಣ್ಣನವರು 1-2-3 ದಿನಗಳಲ್ಲೇ ನಮಗೆ ಆಯೋಜನೆ ಮಾಡಿಕೊಟ್ಟಿರ್ತಾರೆ. ಈ ಒಂದು ಯಾತ್ರೆ ಇದೇ ಮೊದಲೇನೂ ಅಲ್ಲ, ಸುಮಾರು ವರ್ಷಗಳಿಂದ ಅದೇನೋ ಅಂತಾರಲ್ಲ, ಬಲಗೈಯಲ್ಲಿ ಮಾಡಿರೋದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಮಹಿಳೆಯರಿಗೆ ಓಂ ಶಕ್ತಿ ಮತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಈ ಒಂದು ನಾಗೂರು ಪ್ರವಾಸವನ್ನು ಪ್ರತಿ ವರ್ಷ ಸುಮಾರು 5-6 ವರ್ಷಗಳಿಂದ ಆಯೋಜನೆ ಮಾಡಿರ್ತಾರೆ. ಈ ಸತಿ ನಾವು ಹೊಸದಾಗಿ ಈ ಥರ ಶಿರಡಿ ದರ್ಶನ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅಣ್ಣನವರು ನಮಗೆ ಒಂದು ಅವಕಾಶವನ್ನು, ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಈ ಒಂದು ನಮ್ಮ ಸಿನಿಗೆನಲ್ಲಿ ಒಂದು ಇದಕ್ಕೆ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಜಾತಿ ಭೇದ ಭಾವ ಇರಲಿ, ಇಲ್ಲ ಪಾರ್ಟಿ ಇರಲಿ, ಇಲ್ಲ ಇನ್ನೊಂದು ಇರಲಿ, ಏನು ನೋಡಲ್ಲ. ಇವತ್ತು ನಮ್ಮ ಒಂದು ಸಿನಿಗೆನಲ್ಲಿ ಒಂದು ಇತಿಹಾಸದಲ್ಲಿ ಈ ಒಂದು ರೋಡ್ ಅಲ್ಲಿಂದ ಹಾಕೊಂಡು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಆನಂದ್ ರೆಡ್ಡಿನವರು ಮಾಡಿರುವಂಥ ಒಂದು ಕೆಲಸ. ಇವತ್ತಲ್ಲ ನಾಳೆ ಅಲ್ಲ, ಮುಂದೆ ಇನ್ನು 10 ಜನ್ಮಗಳು ಹೋದ್ರೂ ಆ ಒಂದು ರೋಡ್ ಮಾಡೋಕ್ಕಾಗಲ್ಲ. ಅಂಥದ್ದು ನಮಗೆ ಅಣ್ಣವ್ರು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಇರಲಿಲ್ಲ. ಇವತ್ತು ನಮ್ಮೂರಿಗೆ ಬಸ್ ಬಂದಿದೆ ಅಂತಂದರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅನ್ನೋವರ ಒಂದು ಪರಿಶ್ರಮದಿಂದ ಅದು ನಮ್ಗೆ ಬಂದಿದೆ. ಆದ್ದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಈಗ ನಾವು ಮುಲ್ಬಾಲ್ಗೆ ಹೋಗೋಕ್ಕೆ ಬೈಪಲ್ಲಿಗೆ ಹೋಗಿ ಅಲ್ಲಿಂದ ಹೋಗಬೇಕಾಗಿತ್ತು. ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು. ಇವತ್ತು ನಮ್ಮೂರಿಗೇ ಬಸ್ ಬರ್ತಾ ಇದೆ ಅಂತಂದರೆ ಅದು ನಮ್ಮ ಮನೆಯವರು ನಮ್ಗೆ ಕೊಟ್ಟಿರುವಂಥ ಒಂದು ಕೆಲಸ, ಕೊಡುಗೆ. ಮತ್ತು ಇನ್ನೊಂದು, ಕೆಲವರು ಚುನಾವಣೆ ವರ್ಷ ಬಂದಾಗ ಆ ಟ್ರಿಪ್ಪು ಈ ಟ್ರಿಪ್ಪು ಅಂತ ಹೋಗ್ತಾರೆ. ಬಟ್ ಅಣ್ಣನವರು ನಮ್ಗೆ ಯಾವತ್ತೂ ಚುನಾವಣೆ ಇನ್ನೊಂದು ಅಂತ ನಮ್ಮೂರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ನೋಡಿಲ್ಲ. 30 ವರ್ಷಗಳಿಂದ ಯಾವತ್ತೂ ನೋಡಿಲ್ಲ. ನೀವು ಬೇಕಾದ್ರೆ ನೋಡ್ಬೋದು, ಸುಮಾರು ಈ ಒಂದು 15-20 ವರ್ಷದ ಹಿಂದೆ ನಮ್ಮ ಸಿನಿಗೆನಲ್ಲಿ ಗ್ರಾಮ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತಂದರೆ ಅದು ನಮ್ಮ ಅಣ್ಣನವ್ರು ಮಾಡಿರುವಂಥ ಒಂದು ಅಭಿವೃದ್ಧಿ ವಿಚಾರ. ಇವತ್ತು ನಾವಾಗಲಿ ನೀವಾಗಲಿ ಇಲ್ಲ ಯಾರೋ ಹೇಳೋದಲ್ಲ, ಅಣ್ಣ ಮಾಡಿರುವಂಥ ಒಂದು ಕೆಲಸಗಳೇ ಅಣ್ಣನ ಬಗ್ಗೆ ಹೇಳ್ತಾರೆ, ಅವೇ ತೋರಿಸುತ್ತವೆ. ಸೊ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಇದು ಮಾಡಿದ್ದಾರೆ. ಇನ್ನೊಂದು ಏನು ಅಂತಂದರೆ, ತೆಲುಗಲ್ಲಿ ನಮ್ಮ ರಜನಿಕಾಂತ್ ಡೈಲಾಗ್ ಒಂದಿದೆ, ನನ್ನ ಪೊಂದುಲೆ ಗುಂಪುಲ್ಗ ವಸ್ತಾಯಿ ಸಿಂಹಂ ಸಿಂಗಲ್ಗ ಅಂತ. ಈಗ ನಮ್ಮ ಅಣ್ಣ ಸಿಂಹಂ ಸಿಂಗಲ್ಲಾಗೆ ಇರ್ತಾರೆ. ಎಷ್ಟೇ ಗುಂಪುಗಳು ಕಟ್ಕೊಂಡು ಬಂದ್ರೂ ನಮ್ಮ ಅಣ್ಣ ಒಬ್ಬರೇ ಸಿಂಗಲ್ಲಾಗೆ ಸಿಂಹ ಥರನೇ ಇರ್ತಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಸ್ಮರಿಸುತ್ತಾ ಮುಗಿಸ್ತೀನಿ ಭಾಷಣ. ಇಲ್ಲಿ ಸೇರಿರ್ತಕ್ಕಂಥ ಶಿನ್ಗೆಹಳ್ಳಿ ಗ್ರಾಮಸ್ಥರಿಗೆ, ಎಲ್ಲರೂ ದೊಡ್ಡವರಿಗೆ ನಮಸ್ಕಾರಗಳು. ಮತ್ತು ಗೀತಾ ಆನಂದ್ ರೆಡ್ಡಿ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಡಾಕ್ಟರ್ ಭರತ್ ರೆಡ್ಡಿ ಅವರಿಗೆ ಧನ್ಯವಾದಗಳು.
ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಕ್ಕೆ ಅಣ್ಣನವರು ದೊಡ್ಡ ಮನಸ್ಸು ಮಾಡಿ ಯಾತ್ರೆಯನ್ನು ಕಳಿಸ್ತಾ ಇದ್ದಾರೆ. ಮತ್ತು ಶಿನ್ಗಿಹಳ್ಳಿಯಲ್ಲಿ ರಸ್ತೆಗಳಾಗ್ಬೋದು, ನೀರಿನ ಸೌಕರ್ಯಗಳಾಗ್ಬೋದು, ಹಾಸ್ಪಿಟ್ಲು ವ್ಯವಸ್ಥೆ ಆಗ್ಬೋದು. ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮೂರಿಗೆ ಬೋರ್ ಗಾಡಿಗಳು ಬರಬೇಕಂದ್ರೆ ನಾವು ಆಂಧ್ರದಲ್ಲಿ ಆ ಮೂಲಕ ಹೊಲಗಳಲ್ಲಿ ಸೇರಿಕೊಂಡು ಬೋರ್ಗಳು ಹಾಕ್ಸ್ಕೊಂಡು ವ್ಯವಸ್ಥೆ ಇತ್ತು ನಮಗೆ. ಇವಾಗ ಅಣ್ಣನವರು ಇದಾದಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಮೇಲೆ 30 ವರ್ಷಗಳಿಂದಲೂ ಈ ಬೈಪಲ್ಲಿಯಿಂದ ಬೈಪಾಸ್ ರೋಡ್ ಥರ ಮಾಡಿಸಿ ಇವಾಗ ಎಲ್ಲರೂ ಬರ್ತಾರೆ. ಆ ರೋಡ್ ಮಾಡಿಸಿದಾಗ ಎಲ್ಲರೂ ಅಡ್ಡಿಪಡಿಸಿದ್ರು, ರೋಡ್ಗೆ ಅಡ್ಡಿಪಡಿಸಿ ರೋಡ್ ಆಗಬಾರ್ದು ಅಂತ ಇದು ಮಾಡಿದ್ರು. ಅಣ್ಣನವರು ಏನು ಮಾಡಿದ್ರು ಏನೋ ಬೈಪಾಸ್ ಮಾಡಿಸಿ ಇವಾಗ ಎಲ್ಲರೂ ಅಡ್ಡಪಡಿಸಿದವರೇ ಆ ರೋಡಲ್ಲಿ ಜಾಸ್ತಿ ಓಡಾಡೋದು. ಈ ಥರ ಮಾಡಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಣ್ಣನವರು. ದೇವಸ್ಥಾನಗಳಾಗ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು, ಅಣ್ಣನವರು ಕೇಳಿದರೆ ಸಾಕು ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ನಮಗೆ. ಅವರಿಗೆ ಶಿನ್ಗಿಹಳ್ಳಿ ಜನರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ JDS. ಶಿನ್ಗಿಹಳ್ಳಿ ಗ್ರಾಮಸ್ಥರಿಗೆ ದೊಡ್ಡವ್ರಿಗೂ ಹಿರಿಯವ್ರಿಗೂ ನನ್ನ ವಂದನೆಗಳು. ನಮ್ಮ ನೈದ ಅವರು ಆನಂದ್ ರೆಡ್ಡಿ ಅವರು ನಮ್ಗೆ ತುಂಬ ಏನು ಬೇಕು ಅಂದ್ರೂ ನಮ್ಗೆ ಸಹಾಯ ಮಾಡ್ತಾರೆ. ನಮಗೇನು ಭಯ ಇಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೆ ಬರಬೇಕಂದ್ರೆ ಎಲ್ಲದಕ್ಕೂ ನಮ್ಮ ಊರಲ್ಲೂ ಸಹ ಎಲ್ಲದಕ್ಕೂ ಅವರು ನಮ್ಮ ಮೇಲೆ ದಯೆ ಇದೆ. ಊರ ಮೇಲೆ ಎಷ್ಟೋ ಕೆಲಸ ಮಾಡಿದ್ದಾರೆ ಅವರು. ಅಷ್ಟು ಶಿರಡಿಗೆ ಹೋಗ್ತಾ ಇದ್ದೀವಿ. ಅದನ್ನು ನಾವು ಕೇಳ್ಕೊಂಡ್ವಿ ಬೇಕು ಅಂತ ಹೋಗಿ ಅಂತ ಸಹಾಯ ಮಾಡ್ತಾರೆ. ಓಂ ಶಕ್ತಿಗೂ ಕಳಿಸ್ತಾರೆ, ನಾಗೂರಿಗೂ ಕಳಿಸ್ತಾರೆ. ಎಲ್ಲಿ ಬೇಕಾದರೂ ವರ್ಷದಲ್ಲಿ 3-4 ಸಾರಿ ಬಸ್ಸು ಹೋಗ್ತಾನೆ ಇರುತ್ತೆ, ಬರ್ತಾ ಇರುತ್ತೆ. ಏನು ನಮ್ಗೆ ತೊಂದರೆ ಇಲ್ಲ. ಅಷ್ಟು ಇವತ್ತು ಹೋಗ್ತಾ ಇದ್ದೀರಲ್ಲ, ಕಳಿಸ್ತಾ ಇದ್ರಲ್ಲ, ಇದಕ್ಕೇನು ಅನಿಸುತ್ತೆ ನಿಮಗೆ ಅಂತ? ಖುಷಿಯಾಗಿದ್ದೀವಿ ಸರ್. ಎಲ್ಲ ನಮ್ಮೂರಲ್ಲಿ ಎಲ್ರಿಗೂ ಖುಷಿ. ಹೋಗ್ಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಸಹಾಯ ಮಾಡಿದ್ರು, ಅದಕ್ಕೆ ಧನ್ಯವಾದಗಳು. ಅವ್ರ ಮಗ ಭರತ್ ರೆಡ್ಡಿಗೂ, ಅವ್ರಿಗೂ, ಗೀತಮ್ಮನಿಗೂ, ಅವ್ರ ಮೊಮ್ಮಗಳಿಗೂ, ಅವ್ರ ಸೊಸೆಗೂ ಎಲ್ರಿಗೂ ಧನ್ಯವಾದಗಳು ಸರ್. ಏನು ಇವತ್ತಿನ ದಿವಸ ಶಿನ್ಗಿಹಳ್ಳಿ ಗ್ರಾಮಸ್ಥರು ಶಿರಡಿ ಸತ್ಯಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ದೇವರು ಒಳ್ಳೆಯದಾಗಿ ಎಲ್ಲರೂ ಏನು ಕಿತ್ತಾಡಿದ್ರ ಒಂದೇ ಒಗ್ಗಟ್ಟಿಂದ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅವ್ರ ಮನೆಗೆ ಎಲ್ರಿಗೂ ಒಳ್ಳೆಯದಾಗುವಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನು ಶಿರಡಿಗೆಲ್ಲ ಹೋಗ್ತಾ ಇದ್ದಾರೆ ನಮ್ಮೂರಿಂದ. ನಮ್ಮ ತಂದೆಯವರು ಎಲ್ಲರೂ ಕಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಒಂದು 20 ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಇನ್ನೂ ಒಂದು 20 ಜನ ಎಲ್ಲ ಸೇರಿಕೊಂಡು ನಾಳೆ ಫ್ಲೈಟಲ್ಲಿ ಹೋಗಿ ಅವ್ರ ಜೊತೆ ಸೇರಿಕೊಂಡು ಮತ್ತು ಅಲ್ಲಿ ಒಳ್ಳೆ ದರ್ಶನ ಮಾಡಿಸ್ತೀವಿ. ಎಲ್ಲರೂ ದರ್ಶನ ಊಟ ವ್ಯವಸ್ಥೆ ಎಲ್ಲ ಲಾಡ್ಜಿಂಗು ಎಲ್ಲ AC ಬಸ್ಸೇ. ಯಾಕಂದರೆ ಅಲ್ಲಿ ವಾತಾವರಣ ಇದಿಲ್ವಲ್ಲ, ಸೊ ಅದಕ್ಕೆ ಎಲ್ಲರಿಗೂ AC ಬಸ್ಸೇ ಮಾಡಿ ಎಲ್ಲರಿಗೂ ಹೋಗ್ತಾರೆ. ನಾವು ಫ್ಲೈಟಲ್ಲಿ ನಾಳೆ ಒಂದು 20-25 ಜನ ನಾವು ಹೋಗಿ ಅಲ್ಲಿ ಅವ್ರ ಜೊತೆ ಸೇರಿಕೊಂಡು ದರ್ಶನ ಮಾಡ್ಕೊಂಡು ಥ್ಯಾಂಕ್ ಯು.